ಎಲ್ರಿಗೂ ನಮಸ್ಕಾರ. ಇದೊಂದು ಸಣ್ಣ ಕಾರ್ಯಕ್ರಮ ಮತ್ತು ಕೇವಲ 2-3 ದಿನಗಳ ಅಂತರದಲ್ಲಿ ಎಲ್ಲ ಅಭ್ಯಾಗತರಿಗೆ ಹೇಳಿರುವಂಥದ್ದು. ಆದರೂ ಕೂಡ ಈ ಸಣ್ಣ ಕಾರ್ಯಕ್ರಮಕ್ಕೆ ಮತ್ತು ತುರ್ತಾಗಿ ಹೇಳಿದರೂ ಕೂಡ ತಾವೆಲ್ಲರೂ ಹಿರಿಯರು, ಶಾಸಕರು, ಸಂಸದರು ಎಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ನನ್ನ ನಮನಗಳು. ಜೊತೆಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರಿಗೂ ಹಾಗೂ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ ಶಿವಾಜಿ ಮಹಾರಾಜರ ಘಟನೆಗಳನ್ನು ಹೇಳ್ತೀವಿ. ಹೇಳಬೇಕಾದದ್ದೇ. ಶಿವಾಜಿ ಮಹಾರಾಜರು ಅವರು ಹುಟ್ಟುವಾಗ ಆಗಿನ ಪರಿಸ್ಥಿತಿ ಬಹಳ ಅನೇಕ ವೈಪರೀತ್ಯಗಳನ್ನು ದಾಟಿ ಅವರು ಛತ್ರಪತಿಯಾದರು, ಹಿಂದ್ವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇದೆಲ್ಲವನ್ನು ನಾವು ಕೇಳಿದ್ದೀವಿ. ಆದರೆ ಶಿವಾಜಿ ಮಹಾರಾಜರು ಹುಟ್ಟುವುದಕ್ಕಿಂತ ಬರೋಬ್ಬರಿ 100 ವರ್ಷಗಳ ಪೂರ್ವದಲ್ಲಿ ಈ ತುಳುನಾಡಿನಲ್ಲಿ ಒಬ್ಬಳು ಹೆಣ್ಣು ಮಗಳು ಆ ಪೋರ್ಚುಗೀಸರ ಹೆಡೆಮುರಿ ಕಟ್ಟಿ ಅವರ ಬೋಟುಗಳಿಗೆ, ಅವರ ಹಡಗುಗಳಿಗೆ ಬೆಂಕಿಯನ್ನು ಹಚ್ಚಿ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದನ್ನು ನೆನಪಿಸಿಕೊಳ್ಳುವಾಗ ನಿಜಕ್ಕೂ ರೋಮಾಂಚನ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೂ ಶಿವಾಜಿ ಮಹಾರಾಜರ ಬಗ್ಗೆ, ಸಾವರ್ಕರ್ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳಿದ್ದಷ್ಟು ನಾವು ಅದಕ್ಕಿಂತ 100 ವರ್ಷ ಪೂರ್ವದಲ್ಲಿ ನಡೆದಂಥ ಅಬ್ಬಕ್ಕನ ಕಥೆಯನ್ನು ಅಷ್ಟಾಗಿ ನಮ್ಮ ಸಮಾಜಕ್ಕೆ ತಿಳಿಸಿದ್ದೇವಾ ಅನ್ನುವಂಥ ಸಂಗತಿ ನಮ್ಮನ್ನು ಯಾವಾಗಲೂ ಕಾಡುವಂಥದ್ದು. ಇತ್ತೀಚಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಬೆಂಗಳೂರಿನಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಾಗ ಅಲ್ಲಿ ಹಿರಿಯರು ಯೋಚನೆ ಮಾಡುತ್ತಾರೆ, ಅಬ್ಬಕ್ಕರ 500ನೇ ವರ್ಷ ನಡೀತಾ ಇದೆ, ಹಾಗಾಗಿ ವರ್ಷ ಪೂರ್ತಿ ದೇಶದಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಾಗ ಒಂದಷ್ಟು ಆ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ನನಗೂ ಅನಿಸಿತು. ಆ ದೃಷ್ಟಿಯಿಂದ ಬೇರೆ ಬೇರೆ ಪುಸ್ತಕಗಳನ್ನು, ಕೃತಿಗಳನ್ನು ತೆಗೆದು ಓದ್ತಾ ಇರುವಾಗ ಡಾಕ್ಟರ್ ವಸಂತ ಮಾಧವ್ ಅವರ ಕೃತಿ ಅದು ತುಂಬ ಹೆಚ್ಚು ಆಪ್ತ ಅಂತ ಅನಿಸಿತು. ಅವರೆಲ್ಲೂ ಅಲ್ಲಿ ಜನರು ಆಡಿರುವಂಥ ಜನಪದದ ಆ ಕಥೆಗಳನ್ನು ಸೇರಿಸಿಕೊಳ್ಳದೆ ನೇರವಾಗಿ ಎಲ್ಲೆಲ್ಲ ದಾಖಲೆಗಳಿದೆ, ಅದು ಪೋರ್ಚುಗೀಸರು ಮಾಡಿರುವಂಥ ದಾಖಲೆಗಳಾಗಿರ್ಬೋದು, ಆ ಕಾಲದ ದಾಖಲೆಗಳು, ಅದರ ಆಧಾರದಲ್ಲಿ ಆ ಕೃತಿಯನ್ನು ಮಾಡಿರುವಂಥದ್ದು. ಅದರ ಆಧಾರದಲ್ಲಿ ನಾನೊಂದು ಲೇಖನವನ್ನು ಬರೆದೆ. ಅದೊಂದು ಲೇಖನವು ಪ್ರಕಟವಾಯಿತು. ಸಾಮಾನ್ಯವಾಗಿ ಅದನ್ನು ವಿಡಿಯೋ ಮಾಡುವಂಥದ್ದು ನನ್ನ ಹವ್ಯಾಸ. ಆಗ ನಮ್ಮ ಸಂವೇದನಾ ತಂಡದ ಸಮಾಲೋಚನಾ ತಂಡ ಅವರು ಹೇಳುತ್ತಾರೆ, ಮಾಮೂಲಿಯಾಗಿ ವಿಡಿಯೋ ಮಾಡುವುದಕ್ಕಿಂತ ಹೇಗೂ AI ತಂತ್ರಜ್ಞಾನ ಬಂದಿದೆ, ಅದರಲ್ಲಿ ನಾವೊಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿಬಿಡೋಣ ಅಂತ ಹೇಳಿ ಅವರು ಹೇಳಿದಾಗ ಆ ರೀತಿ ಒಂದು ಕಿರುಚಿತ್ರವನ್ನು ಮಾಡಬೇಕು ಅಂತ ನಾವು ಯೋಜನೆಯನ್ನು ಮಾಡಿದ್ವಿ. ಅದನ್ನು ಮಾಡಬೇಕು ಅಂದಾಗ ನಮಗೆ ಅದನ್ನು ಮಾಡಿಕೊಡಲಿಕ್ಕೆ ನಮ್ಮ ಜೊತೆಗಾರರೇ ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ವಿಮ್ಸಿಕಲ್ ಸೊಲ್ಯೂಷನ್ ಡಿಜಿಟಲ್ ಸರ್ವೀಸಸ್ ಅಂತ ಅವರು ಇಲ್ಲಿ ಬಂದಿದ್ದಾರೆ. ಅವರು ಅದನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ಬೇಕಾದಂಥ ಹಿನ್ನೆಲೆಯ ಯಾವುದೆಲ್ಲ ವಿಚಾರಗಳಿದೆ ಅದನ್ನು ಮಾತ್ರ ನಾವು ಕೊಟ್ಟಿದ್ದೇವೆ. ಉಳಿದಂಥದ್ದೆಲ್ಲವನ್ನು ವಿಮ್ಸಿಕಲ್ನ ತಂಡ ನಮಗೆ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಜೊತೆಗೆ ಅದಕ್ಕೆ ಅದೆಲ್ಲ ಕಡೆ ಹೋಗಬೇಕು, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದಿಂದ ಹೊರಭಾಗಕ್ಕೂ ಹೋಗಬೇಕು ಅಂತಿದ್ದರೆ ಇಂಗ್ಲೀಷಿನ ಸಬ್ ಟೈಟಲ್ ಬೇಕು ಅಂತ ಹೇಳಿದಾಗ ನಿಖಿಲಾ ಎಸ್ ಹೆಗಡೆಯವರು ಅದಕ್ಕೆ ಬೇಕಾದಂಥ ಇಷ್ಟು ನಮ್ಮ ಬರವಣಿಗೆ ಏನಿದೆ ಅದನ್ನಷ್ಟು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಒಟ್ಟು ಆ ನಿರ್ಮಾಣವಾಗಲಿಕ್ಕೆ ಇಷ್ಟು ಜನರ ಪರಿಶ್ರಮ, ಅದಲ್ಲದೆ ಒಂದಷ್ಟು ಜನ ಅದರ ಹಿಂದೆ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಸಣ್ಣ ಕಿರುಚಿತ್ರ ಮಾತ್ರ, ಕೇವಲ 13 ನಿಮಿಷ 8 ಸೆಕೆಂಡ್ಗಳ ಒಂದು ಕಿರುಚಿತ್ರ ಅಷ್ಟೇ. ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬಹುದಿತ್ತು ಅನ್ನುವಂಥ ಒಂದು ವಿಚಾರ ಬಂದಾಗ ಅದು ಮಾಡದೇ ಇರೋದಕ್ಕೆ 2 ಕಾರಣಗಳು. ಒಂದು, ಇವತ್ತು ಎಲ್ಲವೂ ರೀಲ್ಸ್ ಯುಗ. ಅಂದರೆ ಕೇವಲ 1 ನಿಮಿಷದಲ್ಲಿ ಒಂದು ರೀಲ್ಸನ್ನು ಪೂರ್ತಿ ನೋಡದೆ ಅದನ್ನು ಸ್ಕ್ರೋಲ್ ಮಾಡುವಂಥ ಮಾನಸಿಕತೆ ಇರುವಾಗ ನಾವು ತುಂಬ ದೀರ್ಘವಾಗಿ ಮಾಡಿದಾಗ ಅದನ್ನು ನೋಡುವುದು ಕಷ್ಟ. ಅದಕ್ಕೋಸ್ಕರ ಸಣ್ಣದಾಗಿ ಕೇವಲ 13 ನಿಮಿಷದಲ್ಲಿ ಅಬ್ಬಕ್ಕನ ಚಿತ್ರವನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಮಾತ್ರವಲ್ಲ, ಎಲ್ಲವನ್ನೂ ಕೊಟ್ಟಾಗ ಆಗ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಮತ್ತವರಿಗೆ ಎಲ್ಲವನ್ನೂ ಕೊಡುವಂಥದ್ದಾಗಬಾರ್ದು. ಕೇವಲ ಒಂದು ಔಟ್ಲೈನನ್ನು ಮಾತ್ರ ಕೊಡುವಂಥ ಪ್ರಯತ್ನ, ಉಳಿದದಕ್ಕೆ ಹೂರಣವನ್ನು ತುಂಬಿಸುವಂಥ ಕೆಲಸ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇವಲ 13 ನಿಮಿಷಗಳ ಈ ವಿಡಿಯೋವನ್ನು ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿ ಇದನ್ನು ನಿರ್ಮಾಣ ಮಾಡಿದ ನಂತರ ಹಾಗೆ ಯೂಟ್ಯೂಬ್ ಚಾನಲ್ಗೆ ಅದನ್ನು ಅಪ್ಲೋಡ್ ಬಿಡಬಹುದಿತ್ತು.
ಆದರೆ ಅದು ಎಲ್ಲರಿಗೂ ಮುಟ್ಟುತ್ತಾ ಕೇಳಿದರೆ ಎಲ್ಲರಿಗೂ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬೇರೆ ವಿಡಿಯೋಗಳ ರೀತಿ ಅಲ್ಲ, ನಮ್ಮ ತುಳುನಾಡಿನ ಒಬ್ಬಳು ವೀರ ರಾಣಿಯ ಕುರಿತಾದ ಈ ರೀತಿಯ ಚಿತ್ರಗಳು ಅದು ಹೆಚ್ಚು ಪ್ರಚಾರ ಆಗಬೇಕು, ಎಲ್ರಿಗೂ ಮುಟ್ಟುವ ದೃಷ್ಟಿಯಿಂದ ಪ್ರಚಾರ ಆಗಬೇಕು. ಅದಕ್ಕೋಸ್ಕರ ಇಲ್ಲಿರುವಂಥ ಹಿರಿಯರು, ಸಂಸದರು, ಶಾಸಕರನ್ನು ಕರೆದಿರುವಂಥದ್ದು. ನಮ್ಮ ಅಪೇಕ್ಷೆ ಏನು ಅಂತಂದರೆ, ನಿಮ್ಮನ್ನು ಕರೆದಿರೋದು ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವಿಡಿಯೋದ ಪ್ರದರ್ಶನಗಳನ್ನು ಮಾಡಲಿಕ್ಕೆ ನೀವು ನೇತೃತ್ವ ವಹಿಸಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಎರಡನೇದು, ಇಲ್ಲಿರುವಂಥ ವಿದ್ಯಾರ್ಥಿಗಳ ಹತ್ರ ಅಪೇಕ್ಷೆ ಏನು ಅಂತಂದರೆ, ಅಬ್ಬಕ್ಕನ ಕುರಿತಾಗಿರುವಂಥದ್ದು ಕೇವಲ 13 ನಿಮಿಷಗಳ ವಿಡಿಯೋ ಮಾತ್ರ ಇರುವಂಥದ್ದು. ಅದರ ಹೊರತಾಗಿ ನಾವೆಲ್ಲರೂ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಅಧ್ಯಯನವನ್ನು ಮಾಡಬೇಕು. ಮುಂದಿನ ಪೀಳಿಗೆಗೆ ಅಬ್ಬಕ್ಕನ ಕುರಿತಾಗಿ ಹೆಚ್ಚು ವಿಷಯಗಳನ್ನು ಕೊಡುವಂಥದ್ದಾಗಬೇಕು ಅಂತ ಹೇಳ್ತಾ, ಬಂದಿರುವಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.